ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಆದರ್ಶ ವಿದ್ಯಾಲಯ ನವೋದಯ ಮೊರಾರ್ಜಿ ಪ್ರವೇಶಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಂಡ್ರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ. ಅದೇ ರೀತಿಯಾಗಿ ಇನ್ನು ನವೋದಯ ಶಾಲೆಗಳ ಏನು ಒಂದು ಪ್ರವೇಶ ಪರೀಕ್ಷೆಯ ಅರ್ಜಿ ಸಲ್ಲಿಕೆಯ ದಿನಾಂಕಗಳು ಕೂಡ ಪ್ರಾರಂಭವಾಗಿದೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈಗ ಆಲ್ರೆಡಿ ನಾನು ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ. ಆ ವಿಡಿಯೋವನ್ನು ತಾವುಗಳು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿದರೆ ತಮಗೆ ಮಾಹಿತಿಗಳು ತಿಳಿಯುತ್ತವೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಸಲ್ಲಿಸಲು ಇರುವಂತಹ ದಿನಾಂಕವನ್ನು ತಾವುಗಳು ನೋಡೋದಾದರೆ 31/7/2026 ಮತ್ತು ಅದೇ ರೀತಿಯಾಗಿ ಕೊನೆಯ ದಿನಾಂಕ ಅಂದ್ರೇನು ಈ ಒಂದು ಡೇಟ್ ಆಫ್ ಎಕ್ಸಾಮ್ ಹೌದಾ, ಲಾಸ್ಟ್ ಡೇಟ್ ಅಪ್ಲೈ ಮಾಡೋದು ಯಾವಾಗ, ಕೊನೆಯ ದಿನಾಂಕ ಅಂದರೆ 31/7/2026. ಅದೇ ರೀತಿಯಾಗಿ ಪರೀಕ್ಷೆ ಯಾವಾಗ ನಡೀತದೆ ಅಂತಂದರೆ 28/11/2026. ಅಂದ್ರೇನು ಹೋದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಅತಿ ಬೇಗನೆ ಏನು ಮಾಡಿದರೆ ಈ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಅದು ಕೂಡ ನವೆಂಬರ್ ತಿಂಗಳಲ್ಲಿ 28ನೇ ತಾರೀಕು ಈ ಒಂದು ದಿನಾಂಕವನ್ನು ಕೂಡ ತಾವುಗಳು ನೆನಪಿನಲ್ಲಿ ಇಟ್ಕೋಬೇಕು. ಓಕೆ, ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಲು ಏನೆಲ್ಲ ಎಲಿಜಿಬಿಲಿಟಿಗಳು ಬೇಕು ಮತ್ತು ಈ ಸಲ ಹಲವಾರು ಬದಲಾವಣೆಗಳನ್ನು ಮಾಡಿದ್ದಾರೆ. ಪ್ರತಿ ವರ್ಷ ಇರುವಂತೆಯೇ ಈ ವರ್ಷವೂ ಕೂಡ ನವೋದಯ ಪರೀಕ್ಷೆಗಳಲ್ಲಿ ತುಂಬ ಬದಲಾವಣೆಗಳಾಗಿದ್ದಾವೆ. ಅದರ ಬಗ್ಗೆ ನಾನು ಮಾಹಿತಿಯನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ. ತಾವುಗಳು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಓಕೆ, ಹಿಂಗಿದ್ರೆ ನೋಡ್ರಿ, ಕ್ಯಾಂಡಿಡೇಟ್ಸ್ ಆಫ್ ದ ಡಿಸ್ಟ್ರಿಕ್ಟ್ಸ್ ಆ್ಯಂಡ್ ಸ್ಟಡಿಂಗ್ ಇನ್ ಕ್ಲಾಸ್ 5th ಇನ್ ರೆಕಗ್ನೈಸ್ಡ್ ಸ್ಕೂಲ್ ಆರ್ ಎಲಿಜಿಬಲ್. ಅಂದ್ರೇನು ಈ ಒಂದು ಸದ್ಯದ ವರ್ಷದಲ್ಲಿ ಅಂದರೆ ಪ್ರಸ್ತುತ ವರ್ಷದಲ್ಲಿ ವಿದ್ಯಾರ್ಥಿಯು 5ನೇ ತರಗತಿಯನ್ನು ವ್ಯಾಸಂಗ ಮಾಡ್ತಿರಬೇಕು ಮತ್ತು ವಿದ್ಯಾರ್ಥಿಯ ಒಂದು ಜನ್ಮ ದಿನಾಂಕವನ್ನು ಕೂಡ ಅವರು ಕೊಟ್ಟಿದ್ದಾರೆ. 2015ರಿಂದ 2017 ಒಳಗಡೆ ಮಾತ್ರ ಈ ಒಂದು ಅಭ್ಯರ್ಥಿಯ ಜನ್ಮ ದಿನಾಂಕ ಕೂಡ ಇರಬೇಕು. ಅದೇ ರೀತಿಯಾಗಿ ಅಕಾಡೆಮಿಕ್ ಇಯರ್ ಸ್ಪೆಂಟ್ ಸ್ಟಡಿಡ್ ಫುಲ್ ಅಕಾಡೆಮಿಕ್ ಸೆಷನ್ಸ್ ಅಂದರೆ 3ನೇ, 4ನೇ ಮತ್ತು 5ನೇ ವಿದ್ಯಾರ್ಥಿ ಕಡ್ಡಾಯವಾಗಿ ಅಧ್ಯಯನವನ್ನು ಮಾಡಿರಬೇಕು. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅಂತಂದರೆ ಸಂಪೂರ್ಣವಾಗಿ ವಿಡಿಯೋವನ್ನು ತಾವುಗಳು ಸ್ಕಿಪ್ ಮಾಡದೆ ನೋಡಿದರೆ ನಿಮಗೆ ಎಲ್ಲ ಮಾಹಿತಿಯನ್ನು ಇದರಲ್ಲಿ ತಿಳಿಸ್ತೇನೆ. ಯಾವ ರೀತಿಯಾಗಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಮತ್ತು ಇದರಲ್ಲಿ ಎಷ್ಟು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಏನು ಒಟ್ಟು JNVಯ ನಂಬರ್, ಸೀರಿಯಲ್ ನಂಬರ್ಸ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಅದೇ ರೀತಿಯಾಗಿ ಇಲ್ಲಿ ನಾವುಗಳು ನೋಡೋದಾದರೆ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟನ್ನು ಕೊಟ್ಟಿದ್ದಾರೆ. ಅಂದ್ರೆ 2027ಕ್ಕೆ ಪ್ರವೇಶ ಪಡೆದುಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಯಾವ ದಿನಾಂಕ ಅಂತಂದರೆ 28 ನವೆಂಬರ್ 2020 ತಾವು ಇಲ್ಲಿ ನೋಡ್ಬೋದು. ಓಕೆ, ಅದೇ ರೀತಿಯಾಗಿ ಲಾಸ್ಟ್ ಡೇಟ್ ಅಂದರೆ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು 31 ಜುಲೈ 2026. ಮತ್ತು ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನು ನೋಡೋದಾದರೆ ಫೋಟೋಗ್ರಾಫ್ ಬೇಕು ಮತ್ತು ಸಿಗ್ನೇಚರ್ ಆಫ್ ದ ಪೇರೆಂಟ್, ತಂದೆಯ ಅಥವಾ ತಾಯಿಯ ಒಂದು ಸಿಗ್ನೇಚರ್ ಇರಬೇಕು ಮತ್ತು ವಿತ್ ಅಭ್ಯರ್ಥಿಯ ಒಂದು ಸಿಗ್ನೇಚರ್ ಕೂಡ ಇಡಬೇಕು. ಆಧಾರ್ ಕಾರ್ಡ್ ಡೀಟೇಲ್ಸ್ ಇರಬೇಕು. ರೆಸಿಡೆನ್ಷಿಯಲ್ ಅದೇ ಕಾಸ್ಟ್ ಸರ್ಟಿಫಿಕೇಟನ್ನು ಕೂಡ ತಾವುಗಳು ಇಟ್ಕೊಡ್ಬೇಕು. ಅದೇ ರೀತಿಯಾಗಿ ನಿಮ್ಮ ಶಾಲೆಗಳಲ್ಲಿ ಕೂಡ ಅಪ್ಪರ್ ಐ ಡಿ ಅಂತ ಇರುತ್ತೆ. ಓಕೆ, ಅಪ್ಪರ್ ಐ ಡಿಗಳನ್ನು ಕೂಡ ತಾವುಗಳು ಶಾಲೆಯ ಮುಖ್ಯೋಪಾಧ್ಯಾಯರುಗಳಿಂದ ತೆಗೆದುಕೊಳ್ಬೋದು. ಅದೇ ರೀತಿಯಾಗಿ ಪೆನ್ ನಂಬರ್ ಅಂತ ಇರುತ್ತೆ. ಅಪ್ಪರ್ ಐ ಡಿ ಮತ್ತು ಪೆನ್ ನಂಬರ್ಗಳನ್ನು ತಾವುಗಳು ನಿಮ್ಮ ಶಾಲೆಗಳಿಗೆ ಸಂಬಂಧಪಟ್ಟಂತಹ ಅಂದ್ರೆ ಮುಖ್ಯೋಪಾಧ್ಯಾಯರುಗಳಿಂದ ತಾವುಗಳು ಈ ಒಂದು ನಂಬರನ್ನು ಯುಡಾಜ್ನಲ್ಲಿ ಮತ್ತು SITSನಲ್ಲಿ ಈ ಒಂದು ನಂಬರ್ಗಳನ್ನು ತಾವುಗಳು ತೆಗೆದುಕೊಳ್ಳಬಹುದು. ಓಕೆ, ಮತ್ತು ಇಲ್ಲಿ ಪರೀಕ್ಷೆ ಒಂದು ಪರೀಕ್ಷೆ ಯಾವ ರೀತಿಯಾಗಿ ನಡೀತದಲ್ಲ ಅದರಲ್ಲಿ ಪಠ್ಯಕ್ರಮವನ್ನು ಏನಪ್ಪ ಅಂತಂದರೆ ಬದಲಾವಣೆ ಮಾಡಿದ್ದಾರೆ. ಅಂದ್ರೇನು ಮೊದಲು MCQ ಕ್ವಶನ್ಸ್ಗಳನ್ನು ಅವರು ಏನಪ್ಪ ಅಂತಂದರೆ MCQ ಬದಲಾಗಿ MCQ ಅಲ್ಲ, ಏನಂತ ಹೇಳ್ಬೋದು ಅಂದರೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಆ ಒಂದು ಚಿತ್ರಗಳ ಆಧಾರಿತ ಏನು ಒಂದು ಪರೀಕ್ಷೆಯನ್ನು ನಡೆಸ್ತಾ ಇದ್ರು. ಅದನ್ನು ಏನು ಮಾಡಿದ್ದಾರೆ, ಈ ಸಲ ಬದಲಾವಣೆಯನ್ನು ಮಾಡಿದ್ದಾರೆ. ಓಕೆ, ತಾವುಗಳು ಇಲ್ಲಿ ನೋಡ್ಬೋದು ಕಂಪೋಸಿಷನ್ ಆಫ್ ಸೆಲೆಕ್ಷನ್ ಟೆಸ್ಟ್ ಪರೀಕ್ಷೆ ಯಾವ ರೀತಿಯಾಗಿ ನಡೀತದೆ ಮತ್ತು ಏನೆಲ್ಲ ಮಾರ್ಕ್ಸ್ಗಳನ್ನು ಇಟ್ಟಿದ್ದಾರೆ ಅಂತ ನೋಡ್ರಿ. ದ ಸೆಲೆಕ್ಷನ್ ಟೆಸ್ಟ್ ವಿಲ್ ಬಿ ಆಫ್ 2 hours ಡ್ಯೂರೇಷನ್. ಓಕೆ, 11:30ಯಿಂದ 1:30ವರೆಗೆ ಏನು ಈ ಒಂದು ಪರೀಕ್ಷೆ ನಡೀತದೆ. ಅದೇ ರೀತಿಯಾಗಿ ಇಟ್ ವಿಲ್ ಬಿ ಹ್ಯಾವಿಂಗ್ 3 sections ಅಂದ್ರೇನು 3 ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆಯನ್ನು ವಿತ್ ಓನ್ಲಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್. ಓಕೆ, MCQ ಕ್ವಶನ್ಸ್ಗಳಿರ್ತವೆ. ಒಟ್ಟು 80 ಪ್ರಶ್ನೆಗಳಿರ್ತವೆ. ಓವರ್ ಆಲ್ ಮಾರ್ಕ್ಸ್ 100 ಅಂಕಗಳನ್ನು ಅವರು ಇಲ್ಲಿ ನೀಡುತ್ತಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಮೆಂಟಲ್ ಎಬಿಲಿಟಿಗೆ ಅವರು 40 ಅಂಕಗಳನ್ನು ಏನು ತೆಗೆದಿಟ್ಟಿದ್ರು. ಆದರೆ ಈ ವರ್ಷ ಏನು ಮಾಡಿದಾರಪ್ಪ ಅಂತಂದರೆ ಇಲ್ಲಿ EVS ಅಂದ್ರೆ ಎನ್ವಿರಾನ್ಮೆಂಟಲ್ ಸೈನ್ಸನ್ನು ಏನು ಮಾಡಿದ್ದಾರೆ, ಪರಿಸರ ಅಧ್ಯಯನವನ್ನು ಕೂಡ ಅವರು ಇಲ್ಲಿ ಏನು ಮಾಡಿದ್ದಾರೆ, ಆ್ಯಡ್ ಮಾಡಿದ್ದಾರೆ. ತಾವುಗಳು ಇಲ್ಲಿ ನೋಡ್ಬೋದು ಮೆಂಟಲ್ ಎಬಿಲಿಟಿ ಟೆಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಸ್ಟಡೀಸನ್ನು ನೋಡೋದಾದರೆ 20+20 ಅಂಕಗಳನ್ನು ಸೇರಿಸಿ ಒಟ್ಟು ಅಂಕಗಳನ್ನು ಹಂಚಿಕೆ ಮಾಡಿದ್ದಾರೆ. 25+25 ಅಂತೇಳಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಲಿಕ್ಕೆ 60 ನಿಮಿಷಗಳು ಬೇಕಾಗ್ತದೆ. ಅದೇ ರೀತಿಯಾಗಿ ಅರ್ಥಮೆಟಿಕ್ ಟೆಸ್ಟ್ಗಳನ್ನು ನೋಡೋದಾದರೆ 20 ಅಂಕಗಳದ್ದು ಇರುತ್ತೆ. 20 ಪ್ರಶ್ನೆಗಳು ಮತ್ತು 25 ಅಂಕಗಳು, ಅದು ಕೂಡ 30 ನಿಮಿಷ. ಲ್ಯಾಂಗ್ವೇಜ್ ಟೆಸ್ಟ್ ಅಂದ್ರೇನು ಭಾಷಾ ಆಧಾರಿತ ಪರೀಕ್ಷೆ ಅಂದ್ರೇನು ಪ್ರಶ್ನೆ ಪತ್ರಿಕೆ, ಅದು ಕೂಡ 20 ಪ್ರಶ್ನೆಗಳು 25 ಅಂಕ ಒಟ್ಟು, ಅದು ಕೂಡ 30 ನಿಮಿಷ. ಅಂದರೆ ಒಟ್ಟು ಎಷ್ಟು
ಪ್ರಶ್ನೆಗಳಿರ್ತವೆ ಅಂತಂದರೆ 80 ಪ್ರಶ್ನೆಗಳಿರ್ತವೆ. ಒಟ್ಟು ಪರೀಕ್ಷೆ 100 ಅಂಕಗಳದಾಗಿರ್ತದೆ. ಓಕೆ, ಹಾಗಿದ್ರೆ ತಾವುಗಳು ನೆನಪಿಟ್ಟಿನಲ್ಲಿ ಇಟ್ಕೋಬೇಕು. ಪ್ರತಿ ವರ್ಷವೂ ಕೂಡ ಮೆಂಟಲ್ ಎಬಿಲಿಟಿಯಲ್ಲಿ ಚಿತ್ರಗಳ ಆಧಾರಿತದ ಮೇಲೆ ಪರೀಕ್ಷೆಯನ್ನು ಏನು ನಡೆಸ್ತಾ ಇದ್ರು ಅದು ಕೂಡ ನಾವು 40 ಮಾರ್ಕ್ಸ್ನದಾಗಿರುತ್ತೋ ಆ ಒಂದು ಕಾರಣಕ್ಕೆ ಈ ವರ್ಷವೂ ಕೂಡ ಅವರು ಎನ್ವಿರಾನ್ಮೆಂಟಲ್ ಸ್ಟಡೀಸನ್ನು ಏನು ಮಾಡಿದ್ದಾರೆ, ಇದಕ್ಕೆ ಆ್ಯಡ್ ಮಾಡಿದ್ದಾರೆ. ಆದ ಕಾರಣಕ್ಕೆ ವಿದ್ಯಾರ್ಥಿಗಳು ಏನಪ್ಪ ಅಂತಂದರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಉತ್ತರಗಳನ್ನು ತಾವುಗಳು ಏನು ಮಾಡಬೇಕು, ಅಧ್ಯಯನವನ್ನು ಮಾಡಬೇಕು. ಓಕೆ, ಇಲ್ಲಿ ಆಲ್ರೆಡಿ ಕೆಲವೊಬ್ಬರು ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಜೊತೆನೇ ಕೂಡ ಈ ಒಂದು ಎನ್ವಿರಾನ್ಮೆಂಟಲ್ ಸೈನ್ಸ್ಗಳನ್ನು ಕೂಡ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಏನು ಮಾಹಿತಿಗಳನ್ನು ತಾವುಗಳು ಕೂಡ ಏನು ಮಾಡಬೇಕು, ಓದಬೇಕು. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಶೇಡ್ ಮಾಡಬೇಕು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. A B C D ಅಂತ 4 ಆಪ್ಷನ್ಗಳಿರುತ್ತೆ. ಅಲ್ಲಿ ಸಿ ಅಂತ ಉತ್ತರ ಸರಿಯಾಗಿದ್ದರೆ ಅದಕ್ಕೆ ಸಂಪೂರ್ಣವಾಗಿ ತಾವುಗಳು ಏನು ಮಾಡಬೇಕು, ನಿಮ್ಮ ಪೆನ್ನುಗಳ ಮುಖಾಂತರ ಏನು ಮಾಡಬೇಕು, ಸಂಪೂರ್ಣವಾಗಿ ಶೇಡ್ ಮಾಡಬೇಕು. ಸ್ವಲ್ಪನೇ ಅರ್ಧಂಬರ್ಧ ತಾವುಗಳು ಏನಾದರೂ ಶೇಡ್ ಮಾಡಿದರೆ ಅಂಥ ಅಂಕಗಳನ್ನು ಏನು ಮಾಡೋದಿಲ್ಲ, ಅವರು ಕನ್ಸಿಡರ್ ಮಾಡೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಅಂದ್ರೇನು, ವಿದ್ಯಾರ್ಥಿಗಳೇ OMR ಕ್ವಶನ್ ಬುಕ್ಲೆಟ್ ಮಸ್ಟ್ ಹ್ಯಾವ್ ಸಮ್ ನಂಬರ್ ಪ್ರಿಂಟೆಡ್ ಇನ್ ಇಟ್ ಇನ್ ಕೇಸ್ ಮಿಸ್ ಮ್ಯಾಚ್. ಓಕೆ, ಏನಾದರೂ ಮಿಸ್ ಮ್ಯಾಚ್ ಆಗಿದ್ದರೆ ನೀವು ಏನಾದರೂ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದರೆ ತಾವುಗಳು ಏನು ಮಾಡ್ಬೋದು, ನಿಮ್ಮ ಕೊಠಡಿಯ ಮೇಲ್ವೀಕ್ಷಕರಿಗೆ ತಾವುಗಳಿಗೆ ಹೇಳ್ಬೋದು, ಸರ್ ನನ್ನ ನಂಬರ್ ಅಥವಾ ಏನಾದರೂ ಮಿಸ್ಟೇಕ್ ಆಗಿದೆ ಪ್ರಶ್ನೆ ಪತ್ರಿಕೆ ಅನ್ನೋದನ್ನು ತಾವುಗಳು ತಿಳಿಸ್ಬೋದು. ಓಕೆ, ಸೆಕ್ಯೂರಿಂಗ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂದ್ರೇನು, ಯಾವ ಒಂದು ಪ್ರಶ್ನೆ ಪತ್ರಿಕೆಗೆ ಎಷ್ಟು ಅಂಕಗಳ ತೆಗೆದುಕೊಂಡ್ರೆ ತಾವುಗಳು ಪಾಸ್ ಆಗ್ತೀರಿ ಅನ್ನೋದನ್ನು ತಾವುಗಳು ನೋಡ್ಬೋದು. 14 ಮಾರ್ಕ್ಸ್ ಇನ್ ಮೆಂಟಲ್ ಎಬಿಲಿಟಿ ಅಂದ್ರೇನು, ಮೆಂಟಲ್ ಎಬಿಲಿಟಿಯಲ್ಲಿ ತಾವುಗಳು ಒಟ್ಟು 14 ಅಂಕಗಳನ್ನು ತೊಗೊಂಡ್ರೆ ತಾವುಗಳು ಏನಾಗ್ತೀರಿ, ಆ ಆಯ್ಕೆ ಪಟ್ಟಿಯಲ್ಲಿ ಬರುವಂಥ ಸಾಧ್ಯತೆ. ಅಂದ್ರೇನು, ಪಾಸ್ ಆಗೋಕ್ಕೆ ಮಿನಿಮಮ್ ಮಾರ್ಕ್ಸ್ ಎಷ್ಟು, 14 ಅಂಕಗಳ ಒಟ್ಟು ಎಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ. ಅದೇ ರೀತಿಯಾಗಿ EVS ಪರಿಸರ ಅಧ್ಯಯನ ಎನ್ವಿರಾನ್ಮೆಂಟಲ್ ಸೈನ್ಸ್ನಲ್ಲಿ ತಾವುಗಳು 7 ಅಂಕಗಳನ್ನು ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ಅರ್ಥಮೆಟಿಕ್ ಆ್ಯಂಡ್ 7 ಮಾರ್ಕ್ಸ್ ಇನ್ ಲ್ಯಾಂಗ್ವೇಜ್, ಅರ್ಥಮೆಟಿಕ್ಗಳನ್ನು ಮತ್ತು 7 ಮಾರ್ಕ್ಸ್ ಇನ್ ಲ್ಯಾಂಗ್ವೇಜ್. EVSಗೆ 7 ಮಾರ್ಕ್ಸ್ ಅಂಕಗಳು. ಅದೇ ರೀತಿಯಾಗಿ 14 ಮಾರ್ಕ್ಸ್ ಇನ್ ಮೆಂಟಲ್ ಎಬಿಲಿಟಿ ಆ್ಯಂಡ್ EVS, ಈ ಮೆಂಟಲ್ ಎಬಿಲಿಟಿ ಮತ್ತು EVS ಎರಡನ್ನೂ ಸೇರಿಸಿ ತಾವುಗಳು 14 ಅಂಕಗಳನ್ನು ತೆಗೆದುಕೊಳ್ಬೇಕಂದ್ರೇನು, ಎನ್ವಿರಾನ್ಮೆಂಟಲ್ ಸೈನ್ಸ್ಗೆ 7 ಅಂಕಗಳು, ಮೆಂಟಲ್ ಎಬಿಲಿಟಿಗೆ 7 ಅಂಕಗಳು. ಅದೇ ರೀತಿಯಾಗಿ 7 ಮಾರ್ಕ್ಸ್ ಇನ್ ಅರ್ಥಮೆಟಿಕ್ನಲ್ಲಿ 7 ಅಂಕಗಳು ಮತ್ತು ಇನ್ನು 7 ಅಂಕಗಳನ್ನು ಲ್ಯಾಂಗ್ವೇಜ್ನಲ್ಲಿ ತಾವುಗಳು ಏನು ಮಾಡಬೇಕು, ತೆಗೆದುಕೊಳ್ಬೇಕು. ಅಂದ್ರೂ ಮಾತ್ರ ತಾವು ಏನಾಗ್ತೀರಿ, ಈ ಒಂದು ಪರೀಕ್ಷೆನ ಪಾಸಾಗುವಂಥ ಸಾಧ್ಯತೆ ಇರ್ತದೆ. ಓಕೆ, ದೇರ್ ವಿಲ್ ಬಿ ಅ ಬೆಲ್ ಆಫ್ಟರ್ 30 ಮಿನಿಟ್ಸ್, ಪ್ರತಿ 30 ನಿಮಿಷಕ್ಕೂ ಕೂಡ ಏನಪ್ಪ ಅಂತಂದ್ರೇನ ಇಲ್ಲಿ ಬೆಲ್ಗಳನ್ನು ಹಾಕ್ತಾ ಇರ್ತಾರೆ. ಅಂದ್ರೇನು 30 ನಿಮಿಷ ಆದ ತಕ್ಷಣವೇ ಒಂದು ಬೆಲ್ಗಳನ್ನು ಅಲ್ಲಿ ಹಾಕ್ತಾ ಇರ್ತಾರೆ. ಅದೇ ರೀತಿಯಾಗಿ ನೋ ಕ್ಯಾಂಡಿಡೇಟ್ ವಿಲ್ ಬಿ ಅಲೌಡ್ ಟು ಅಪೇರ್ ಇನ್ ದ ಸೆಲೆಕ್ಷನ್ ಟೆಸ್ಟ್ ವಿತೌಟ್ ಪ್ರಾಪರ್ ಅಡ್ಮಿಟ್ ಕಾರ್ಡ್. ಅಂದ್ರೇನು, ಅಡ್ಮಿಟ್ ಕಾರ್ಡ್ ಇಲ್ಲದೇ ನಿಮಗೆ ಪ್ರವೇಶವನ್ನು ನೀಡಲಾಗುವುದಿಲ್ಲ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಇನ್ನೂ ಹಲವಾರು ಮಾಹಿತಿಗಳು ಇದರಲ್ಲಿ ಇರ್ತದೆ. ಸೊ ಇಲ್ಲಿ ನೀವು ಇನ್ನೂ ಹಲವಾರು ಮಾಹಿತಿಯನ್ನು ನೋಡೋದಾದರೆ, ಇನ್ ಕೇಸ್ ಆಫ್ ಟೈ ಅಮಾಂಗ್ ದಿ 2 more ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೇಮ್ ಮಾರ್ಕ್ಸ್. ಓಕೆ, ಅಕಸ್ಮಾತ್ ಏನಾದರೂ ಪರೀಕ್ಷೆ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದೇ ರೀತಿಯಾದಂಥ ಅಂಕಗಳು ಬಂದರೆ ತಾವುಗಳೇ ನೋಡ್ಬೋದು. ದ ಕ್ಯಾಂಡಿಡೇಟ್ ಹೂ ಸ್ಕೋರ್ ಹೈಯರ್ ಮಾರ್ಕ್ಸ್ ಇನ್ ಮೆಂಟಲ್ ಎಬಿಲಿಟಿ ಆ್ಯಂಡ್ EVS ಟೆಸ್ಟ್ ವಿಲ್ ಬಿ ಪ್ರಿಫರ್ಡ್ ಟು ದಿ ಅದರ್. ಅಂದ್ರೇನು, ಈ ಮೆಂಟಲ್ ಎಬಿಲಿಟಿಯಲ್ಲಿ ಮತ್ತು ಪರಿಸರ ಅಧ್ಯಯನದಲ್ಲಿ ಯಾವ ಒಂದು ವಿದ್ಯಾರ್ಥಿ ಹೆಚ್ಚಿಗೆ ಅಂಕಗಳನ್ನು ತೆಗೆದುಕೊಂಡಿರ್ತಾನೆ ಅಂಥ ವಿದ್ಯಾರ್ಥಿಗಳಿಗೆ ಆದ್ಯತೆ ಸಿಗುವಂಥ ಸಾಧ್ಯತೆ ಇರ್ತದೆ. ಆ ಒಂದು ಕಾರಣಕ್ಕೆ ತಾವುಗಳು EVS ಮೇಲೆ ಮತ್ತು ಮೆಂಟಲ್ ಎಬಿಲಿಟಿ ಮೇಲೆ ಹೆಚ್ಚು ಗಮನವನ್ನು ಹರಿಸಬೇಕು. ಈ ವರ್ಷ EVS ಅನ್ನು ಕೂಡ ಅವರು ಏನು ಮಾಡಿದ್ದಾರೆ, ಸೇರಿಸಿದ್ದಾರೆ. ಓಕೆ, ಮತ್ತು ಇಫ್ ಮೆಂಟಲ್ ಎಬಿಲಿಟಿ ಆ್ಯಂಡ್ EVS ಟೋಟಲ್ ಟೆಸ್ಟ್ ಮಾರ್ಕ್ಸ್ ಆರ್ ಈಕ್ವಲ್, ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೆಕ್ಯೂರ್ ಮೋರ್ ಮಾರ್ಕ್ಸ್ ಇನ್ ಅರ್ಥಮೆಟಿಕ್ ವಿಲ್ ಬಿ ಪ್ರಿಫರ್ಡ್ ಟು ದಿ ಅದರ್. ಅಂದ್ರೇನು, ಅರ್ಥಮೆಟಿಕ್ ಅಂದ್ರೇನು, ಈ ಮೆಂಟಲ್ ಎಬಿಲಿಟಿ ಮತ್ತು ಅದೇ ರೀತಿಯಾಗಿ ಈ EVSನಲ್ಲಿ ಹೆಚ್ಚಿಗೆ ಅಂಕಗಳನ್ನು ಬಿಟ್ಟು ಅರ್ಥಮೆಟಿಕ್ನಲ್ಲಿ ಏನಾದರೂ ಹೆಚ್ಚಿಗೆ ಅಂಕಗಳನ್ನು ತೊಗೊಂಡ್ರೆ ಆ ವಿದ್ಯಾರ್ಥಿಗಳನ್ನೇ ಬೇರೆದಕ್ಕೆ ಪರಿಗಣನೆ ಮಾಡ್ತಾರೆ. ಅದೇ ರೀತಿಯಾಗಿ ST ಕ್ಯಾಂಡಿಡೇಟ್ ವಿಲ್ ಬಿ ಗಿವನ್ ಪ್ರಿಫರೆನ್ಸ್ ಓವರ್ ಆ್ಯನ್ SC ಕ್ಯಾಂಡಿಡೇಟ್. SC ಕ್ಯಾಂಡಿಡೇಟನ್ನು ಹೊರತುಪಡಿಸಿ ಅಂದರೆ ST ಕ್ಯಾಂಡಿಡೇಟ್ಸನ್ನು ಬಿಟ್ಟು ST ಕ್ಯಾಂಡಿಡೇಟಿಗೆ ಏನು ಮಾಡ್ತಾರೆ, ಈ ಒಂದು ಪ್ರಿಫರೆನ್ಸನ್ನು ಕೊಡ್ತಾರೆ. ಅವರು ಯಾರು ಹೆಚ್ಚಿಗೆ ಅಂಕಗಳನ್ನು ತೊಗೊಂಡಿರ್ತಾರಲ್ಲ ಅವರಿಗೆ SC ಅವರನ್ನು ಬಿಟ್ಟು ST ಅವರಿಗೆ ಈ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ಆ್ಯಂಡ್ SC ಕ್ಯಾಂಡಿಡೇಟ್ ವಿಲ್ ಬಿ ಗಿವನ್ ಪ್ರಿಫರೆನ್ಸ್ ಓವರ್ ಜನರಲ್ ಅವರಿಗೆ ಹೋಲಿಸಿದರೆ, ಜನರಲ್ನವ್ರು ಏನಾದರೂ ಅಕಸ್ಮಾತ್ ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ರೆ, ಇಲ್ಲಿ ಹೆಚ್ಚಿಗೆ ಅಂಕ ತೊಗೊಂಡಿದ್ದವರು SC ಅವರಾಗಿದ್ದರೆ ಅವರಿಗೆ ಮೊದಲ ಪ್ರಿಫರೆನ್ಸನ್ನು ಕೊಡ್ತಾರೆ. ಇಬ್ಬರು ಈಕ್ವಲ್ ಮಾರ್ಕ್ಸ್ ತೊಗೊಂಡಿದ್ದರೆ ಇಲ್ಲಿ ಮೊದಲು ಪ್ರಿಫರೆನ್ಸ್ ಯಾರಿಗೆ ಕೊಡ್ತಾರೆ, SC ಅವರಿಗೆ ಕೊಡ್ತಾರೆ ಅನ್ನೋದನ್ನು ಕೂಡ ಅವರಲ್ಲಿ ತಾವುಗಳು ನೋಡ್ಕೊಳ್ಬೋದು. ಅದೇ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದರ ಬಗ್ಗೆ ಒಂದು ಡೆಮೋ ಇದೆ. ಅಂದ್ರೇನು, ಒಂದು ಹಾಗೆ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ದಾರೆ. ಅದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ಈ ಒಂದು ಮಾಹಿತಿ ತಮಗೆಲ್ಲರಿಗೂ ಕೂಡ ಉಪಯೋಗ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಇದೇ ರೀತಿಯಾಗಿ ಈ ಒಂದು ವಿಡಿಯೋ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೆ ವಿಡಿಯೋಗಳನ್ನು ಶೇರ್ ಮಾಡಿರಿ. ಮತ್ತು ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾ, ತಮ್ಮ ಗಮನದಲ್ಲಿ ಇರಲಿ ನವೋದಯ ಒಂದು ಪ್ರಶ್ನೆ ಪತ್ರಿಕೆ ಏನು ಬದಲಾವಣೆಯಾಗಿದೆ ಅದನ್ನು ಕೂಡ ತಾವುಗಳು ಸಂಪೂರ್ಣವಾಗಿ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿದ್ದೀರಿ ಅಂದ್ಕೊಳ್ತೀನಿ.
ಅದೇ ರೀತಿಯಾಗಿ ನಿಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಅಂದರೆ ನಿಮ್ಮ ಮಕ್ಕಳಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ತಾವುಗಳು ಸ್ವಲ್ಪ ತಿಳಿ ಹೇಳಿದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಸ್ವಲ್ಪ ಪ್ರಿಪೇರ್ ಆಗೋಕ್ಕೆ ಸಮಯ ಸಿಗುತ್ತೆ. ಆದಷ್ಟು ಸಮಯ ಉಳಿದಿಲ್ಲ. ಓಕೆ, ಎಲ್ಲ ಸಿಲೆಬಸ್ಸನ್ನು ವಿದ್ಯಾರ್ಥಿಗಳು ಕವರ್ ಮಾಡಬೇಕು. ಓಕೆ, ಆ ಒಂದು ಕಾರಣಕ್ಕೆ EVS ಅನ್ನು ಕೂಡ ಅವರು ಆ್ಯಡ್ ಮಾಡ್ಕೊಳ್ಬೇಕು. ಈ ಒಂದು ಪರೀಕ್ಷೆ ನವಂಬರ್ನಲ್ಲಿ ಆದಷ್ಟು ಬೇಗನೆ ಬಂದಿದೆ. ಹೋದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಅದು ತುಂಬಾ ಬೇಗನೆ ಕಾಲ್ಫರ್ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೆ ತಾವುಗಳು ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಇದೇ ರೀತಿಯಾದಂತಹ ಯೂಸ್ಫುಲ್ ವಿಡಿಯೋಗಳಿಗೆ ಮೊರಾರ್ಜಿ ಮತ್ತು ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಾಗಿ ಕೂಡ ತಾವುಗಳು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. 3ನೇ ಸುತ್ತಿನ ಸೀಟು ಹಂಚಿಕೆಯೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಯಾವುದು ಮೊರಾರ್ಜಿ ದೇಸಾಯಿ ಇದು. ಸೊ ಆ ಒಂದು ಕಾರಣಕ್ಕೆ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿಡ್ರಿ. ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಇದು ನಮ್ಮ ಚಾನಲ್ನ ರೀಚ್ ಆಗ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ತಮಗೆಲ್ಲರಿಗೂ ಉಪಯೋಗ ಆಗಿದೆ. ಆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.